ತಮ್ಮೆಲ್ಲರೂ ಈಗ ಇದೇ ಊರಿನವರು, ಬೇರೆ ಊರಿನವರಲ್ಲ, ಜಾಲಿಸಗಿ ಕುಟುಂಬದವರು ಆದಂಥ ಸುಷ್ಮಾ ರೆಡ್ಡಿಯವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯ ಮಿತ್ರರಾದ ಸೂರಜ್ ನಾಯ್ಕ ಸೋನಿಯವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯರಾದ ಜಗದೀಶ್ ನಾಯ್ಕರೇ, ಈ ಭಾಗದ ಮುಖಂಡರು, ವ್ಯವಸಾಯ ಸೇವಾ ಸಹಕಾರ ಸಂಘದ ಸದಸ್ಯರಾದ ಬಾಳ ಅವರೇ, ಮಾಲಾಶ್ರೀ ಅವರೇ, ಇನ್ನೋರ್ವ ಆತ್ಮೀಯ ಮಿತ್ರ ಉಮೇಶ್ ಅಂಬಿಗರವರೇ ಹಾಗೂ ನಿಕಟಪೂರ್ವ ಗ್ರಾಮ ಪಂಚಾಯತ್ ಸದಸ್ಯರು, ಮರಾಠಿ ಸಮುದಾಯದ ಮುಖಂಡರಾದ ಮಂಜುನಾಥ್ ಮರಾಠಿಯವರೇ ಹಾಗೂ ಈ ಕಾರ್ಯಕ್ರಮದ ನಿರೂಪಣೆ ಜವಾಬ್ದಾರಿ ಹೊತ್ತಂತ ಶೈಲೇಶ್ ನಾಯ್ಕರೇ. ನೀವು ಅವಾಗ್ರೆ ಯಾವ ಹುಡುಗ ಅಂತ ಕೇಳಿದ್ರಲ್ಲ ಮೇಡಮ್, ಆ ಹುಡುಗ ಶೈಲೇಶ್ ನಾಯ್ಕರ ಮಗ. ಈಗ ಅಪ್ಪ ಮಗ ಜುಗಲ್ಬಂದಿ, ಅವರು ನಿರೂಪಣೆ ಮಾಡ್ತಾರೆ, ಮಗ ಬಂದು ಹಾಡಾಡ್ತಾರೆ. ಇದು ಒಂದೇ ಕಡೆಗಲ್ಲ, ಭಾಳ ಕಡೆಗೆ ಆಯ್ತು. ಇದು ಹೀಗೆ ಪಸರಿಸಲಿ ಅಂತ ಹೇಳಿ ಆ ಭಗವಂತ ನಾನು ಬೇಡ್ಕೊಳ್ತೇನೆ. ಆ ಹುಡುಗನಿಗೆ ಒಳ್ಳೆ ಭವಿಷ್ಯ ಸಿಗಲಿ. ಮತ್ತು ಮಹಾಬಲೇಶ್ವರ ನಾಯ್ಕರು ಗೊತ್ತದಲ್ಲ, ಅವ್ರ ಸಹೋದರ, ಅವ್ರ ಕುಟುಂಬದವರು ಅಷ್ಟು ಜನ ನಾಟಕ ಪಟುಗಳು, ಕಲಾವಿದರು. ಒಂದು ರೀತಿ ಈ ಮಿರ್ಜಾನ್ನಲ್ಲಿ ಅವ್ರ ಕುಟುಂಬಕ್ಕೆ ಒಂದು ಆ ಕಲೆ ದೇವರ ಜವಾಬ್ದಾರಿಯಲ್ಲಿ ನಡೀತಾ ಇದೆ. ನಿಜವಾಗೂ ಇಂಥ ಕಾರ್ಯಕ್ರಮಗಳು ಊರು ತುಂಬ ಆಗಬೇಕು. ನಾವೇನು ಮಾಡ್ತೀವಿ, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬದುಕೋಕ್ಕಿಂತ ಬದುಕಬಾರ್ದು ಅಂತ ಹೇಳೋದಿಲ್ಲ, ಮಹಿಳಾ ಪ್ರಧಾನ ವ್ಯವಸ್ಥೆನೂ ಬರಲಿ. ಅದಕ್ಕೆ ನಮ್ಮ ಈ ಮಿರ್ಜಾನ್ ರಾಮನಗರದ ಈ ಮಹಿಳೆಯರಿಂದ ಭಜನಾ ತಂಡದಿಂದ ಶುರುವಾಗಲಿ. ಮತ್ತು ಇಲ್ಲಿ ವಿಶೇಷ ಅಂದರೆ ನಮ್ಮ ಮಿರ್ಜಾನ್ದಲ್ಲಿ ಇಲ್ಲಿ ಜಾತಿ ಧರ್ಮ ಯಾವುದೇ ಭಾಷೆಗೆ ಹೆಚ್ಚಿನ ಜನ ಒಲವು ಕೊಡುವುದಿಲ್ಲ. ಇಲ್ಲಿ ಜಾತ್ಯತೀತ ಮನೋಭಾವ ಹಾಗೂ ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಇಲ್ಲಿ ಎಲ್ಲ ಜನ ಬದುಕ್ತಾ ಇದ್ದಾರೆ. ಹಾಗಾಗಿ ಈ ಊರಿನಲ್ಲಿ ಹಿಂದೂ, ಮುಸ್ಲಿಂ ಮತ್ತು ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಇದ್ರೂ ಕೂಡ ಇವತ್ತಿನವರೆಗೂ ಒಂದೇ ಒಂದು ಗಲಾಟೆ ಆಗೋದಿಲ್ಲ. ಕಾರಣ ಏನು ಕೇಳಿದ್ರೆ, ನಾವೆಲ್ಲ ಒಂದು ಭಾವನೆ ಇದೆ. ಇಲ್ಲಿ ಗಲಾಟೆ ಎಬ್ಸ್ಲಿಕ್ಕೂ ಜನನೂ ಅವಕಾಶ ಕೊಡೋದಿಲ್ಲ. ಇದೇ ಮನಸ್ಥಿತಿ ನಿರಂತರವಾಗಿರಲಿ. ಮತ್ತು ಈ ನಾಟಕ ಕಾರ್ಯಕ್ರಮ ಯಾವ ವಿವೇಚನೆಗೆ, ಯಾವ ವಿಚಾರವಾಗಿ ಇಟ್ಕೊಂಡಿದೆ ಅದು ಅತ್ಯಂತ ಯಶಸ್ವಿ ಆಗಲಿ. ಮತ್ತು ಈ ಭಾಗದ ಜನರಿಗೆ ಆ ನಾಟಕದ ಮನೋರಂಜನೆ ಸಿಗಲಿ. ಮತ್ತು ನಮ್ಮ ಈ ಮಹಿಳೆಯರು ಏನು ಒಂದು ತಂಡವನ್ನು ಕಟ್ಟಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ಆ ತಂಡ ಯಶಸ್ವಿ ಆಗಲಿ. ಮತ್ತು ನಾನು ಕೂಡ ಆ ತಂಡಕ್ಕೆ ನನ್ನಿಂದ ಆಗಬೇಕಾದ ಎಲ್ಲ ಸಹಾಯ ಸಹಕಾರ ನೀಡ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೂ ಕೂಡ ಧನ ಸಹಾಯ ಮಾಡ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಹಾಗೂ ನಮ್ಮ ಹರಿಪ್ರೀತ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ. ಯಾಕಂದರೆ ಶೈಲೇಶ್ ನಮ್ಮ ಆತ್ಮೀಯ ಮಿತ್ರ, ಆಗ ಅವನ ಮಗನಿಗೆ ವಿಶೇಷ ಒಂದು ಭವಿಷ್ಯದ ದೊರೆಯಲಿ ಅಂತ. ಮತ್ತು ಈಗ ಉಪಸ್ಥಿತರು ನನ್ನೆಲ್ಲ ಹಿರಿಕಿರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತಹ ಇವರ ಆಶ್ರಯದಲ್ಲಿ ನಡೀತಾ ಇರುವಂಥ ಈ ಒಂದು ಹುಲಿದೇವರ ಪ್ರತಿಷ್ಠಾ ಕಾರ್ಯಕ್ರಮ